ಇವತ್ತು ನಮ್ಮ ಹೆಸರು ಟಿ ಕೆ ಅರುಣ್ಕುಮಾರ್ ಅಂತ ಹೊಸದಾಗಿ ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಇವತ್ತಿನಿಂದ ಆಚೆ ಇಲ್ಲಿಂದ ಹಿಂದೆ ಏನು ನಡೆದಿದೆಯೋ ನಮ್ಗೆ ಗೊತ್ತಿಲ್ಲ. ಇಲ್ಲಿಂದ ಮುಂದೆ ಎಲ್ಲ ತಾಲೂಕುಗಳಾಗ್ಬೋದು, ನಮ್ಮ ಜಿಲ್ಲೆಯ 5 ತಾಲೂಕುಗಳಲ್ಲಿ ಎಲ್ಲ ಸಂಘಟನೆ ಅಭಿವೃದ್ಧಿ ಮಾಡಿಕೊಂಡು ರೈತರಿಗೆ ಎಲ್ಲೇ ಕಷ್ಟ ಬಂದರೂ ಸಹ ಅಲ್ಲಿ ನಾವಿರ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಸಂಘಟನೆಯಲ್ಲಿ ಇಷ್ಟು ದಿವಸ ಅಡ್ಜಸ್ಟ್ಮೆಂಟ್ ರಾಜಕೀಯ ಇದು ಮಾಡ್ಕೊಂಡು ಹೋಗ್ತಾಯಿದ್ರು. ನಮ್ಮ ವ್ಯವಹಾರ ಏನಂದರೆ ಅಡ್ಜಸ್ಟ್ಮೆಂಟು ಇದಿಲ್ಲ. ನಾವು ಯಾವಾಗೂ ಕಂಡೀಷನಾಗಿ ಮಾಡೋರು, ಕಂಡೀಷನಾಗಿ ವ್ಯವಹಾರನ ನಮ್ಮದು. ಏನಾದರೂ ಸಹ ಯಾರೇ ನಮ್ಮ ರೈತ ಸಂಘಟನೆಯಲ್ಲಿ ಯಾವುದನ್ನು ಕೈ ಚಾಚೋದು, ಯಾರ ಹತ್ರನ 100-200 ತೆಗೆದುಕೊಳ್ಳೋದು, ಯಾರಿಗಾನ ತಲೆಭಾವ ಕೆಲಸ ಮಾಡಿದ್ರೆ ಅಂದರೆ ಆವಾಗ ತಕ್ಷಣವೇ ಅವ್ರನ್ನ ಕಿತ್ತಾಗುವಂಥ ಇವಾಗ ಅನೌನ್ಸ್ ಮಾಡಿದಾಗ ಹೇಳಿದ್ದೀನಿ. ಅದೇ ರೀತಿಯೇ ಮಾಡ್ತೀವಿ. ಅದೇ ರೀತಿ ನಾನು ಸಹ ಯಾರ ಹತ್ರ ಆಗಲಿ ಸಹಾಯ ಮಾಡಿದಾಗ ಅವ್ರ ಹತ್ರ ಒಂದು ಟೀ ಆಗಲಿ ಒಂದು ಕಾಫಿ ಆಗಲಿ ಕುಡಿಯೋಲ್ಲ. ಹಂಗೇನ ಯಾವತ್ತನ ನನ್ನ ಮೇಲೆ ದೂರ ಬಂದರೆ ಆವತ್ತೇ ಸಹ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಕೂಡ ಸಹ ಹೇಳಿದ್ದೀನಿ. ಅದೇ ರೀತಿಯೇ ನಡ್ಕೊತೀವಿ. ಅಷ್ಟೇ ಅಲ್ಲ, ಇವಾಗ ನಮ್ಮ ಭಾಗದಲ್ಲಿ ಎಲ್ಲರಿಗೂ 57, 53 ಹಾಕೊಂಡ ಅರ್ಜಿಗಳಿಗೆ ಯಾವುದೇ ಸಹ ದಾಖಲೆಗಳು ಕೊಡ್ತಾ ಇಲ್ಲ. ಅವರು ವಿಪರೀತ ತೊಂದರೆ ಕೊಡ್ತಾ ಇದ್ದಾರೆ. ಎಲ್ಲ ಬಡ ಜನಗಳು, ಬಡ ರೈತರು ಇರುವಂಥ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತೊಂದರೆ ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರ ಇದ್ದು ಸಹ ಸತ್ತೋದಂಗೆ ನಡೀತಾ ಇದೆ. ಸರ್ಕಾರ ಇದ್ದಾಗ ನಮ್ಮ ತಾಲೂಕುಗಳಲ್ಲಿ MLAಗಳಿರಲ್ಲ, MLA ಇದ್ದಾಗ ಸರ್ಕಾರ ಇಲ್ಲ. ಆ ರೀತಿ ಶಿಡ್ಲಘಟ್ಟ ತಾಲೂಕಲ್ಲಿ ಆಗ್ತಾ ಇದೆ. ಇವಾಗ ಏನು ಮಾಡ್ತಾರೆ ಅಂದರೆ ಅದು ಕಮಿಟಿ ಕೂತ್ಕೋಬೇಕಾಗಿತ್ತು, ದರ್ಖಾಸ್ತು ಕಮಿಟಿ. ಆ ದರ್ಖಾಸ್ತು ಕಮಿಟಿ ಕೂತ್ಕೊಂಡಿದ್ದೀರಾ 53 ಆಗಿರೋ ಹಂಗೆ ನಿಂತೋಗಿದೆ. ಆದ್ದರಿಂದ ಮೊನ್ನೆ 5 ವರ್ಷದವು ಅದೇ ಆಯಿತು, ಇವಾಗ ತಾನು ಹಂಗೆ ಆಗ್ತಾ ಇದೆ. ಆದ್ದರಿಂದ ಅದಕ್ಕೆ ಇದು ಮಾಡ್ದಿರಾ ಮುಂದಿನ ಇವಾಗ 2ನೇ ತಾರೀಕು ಮುಖ್ಯಮಂತ್ರಿ ಅವರು ಬರ್ತಾ ಇದ್ದಾರೆ. ಅವ್ರ ಗಮನಕ್ಕೆ ತಂದು ಅದನ್ನು ಫಾರೆಸ್ಟ್ ಇದಕ್ಕೆ ಮಾಡಿದ್ದಾರೆ. ಅದನ್ನು ಯಾವುದೇ ಸಹ ಫಾರೆಸ್ಟ್ ಏರಿಯಾಗೆ ಕೊಡಬಾರ್ದು. ನಮ್ಮ ರೈತರು ಈ 53, 57ಗೆ ಸರ್ಕಾರ ಆದೇಶ ಕೊಟ್ಟಿದ್ದಕ್ಕೆ ಅವರು ಉಳುಮೆ ಮಾಡಿ 10-15 ವರ್ಷ ಅನುಭವದಲ್ಲಿರುವಾಗ ಅವ್ರು 57 ಹಾಕ್ಕೊಂಡಿರೋದು. ಅದನ್ನು ಯಾವ ಕಾರಣಕ್ಕೂ ಧೂಳೆಬ್ಬಿಸಬಾರ್ದು. ಅವ್ರಿಗೆ ಸಹಾಯ ಮಾಡಿಕೊಟ್ಟು ರೈತಿಗೆ ಉಳಿಬೇಕಂತ ನಮ್ಮ ಆಸೆ. ಅದನ್ನು ನಾವು ಮುಂದಿಟ್ಕೊಂಡು ಮುಖ್ಯಮಂತ್ರಿಯವ್ರಿಗೆ ಸಹ ಮನವಿ ಕೊಡ್ತೀವಿ. ಅದೇ ರೀತಿ ಉಸ್ತುವಾರಿ ಸಚಿವರಿಗೂ ಮುಂದೆ ಇಟ್ಕೊಂಡು ಎಲ್ರಿಗೂ ಸಹ ಹೇಳ್ತೀವಿ. DC ಅವರು ಮುಂದೆ ಒಂದು ಹೇಳ್ತಾ ಇದ್ದಾರೆ, ಹಿಂದೆ ಒಂದು ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಅವ್ರನ್ನೂ ಸಹ ಹೇಳೋ ಮಾತಲ್ಲಿ ಹೇಳ್ತೀವಿ, ಇಲ್ದಿದ್ರೆ ಹೆಂಗೆ ಮಾಡಬೇಕು ಅಂತ ನಮ್ಮ ರೈತ ಸಂಘಟನೆ ಮುಖಾಂತರ ಅವ್ರಿಗೆ ಬುದ್ಧಿ ಕಲಿಸೋ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ.